ಸಭಾಪತಿಗಳಿಗೆ ಅವಮಾನ ಮಾಡಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಿಗೆ, ಸಭಾಪತಿಗಳಿಗೆ ಅವಮಾನ ಮಾಡಿರ್ತಕ್ಕಂಥ ಮಾನ್ಯ ಸಭಾಪತಿಗಳೇ, ಸಭಾಪತಿಗಳೇ, ಈಗ ಎರಡು ಕಡೆ ಸದಸ್ಯರು ನ್ಯಾಯ ಮೊದಲ ಒಂದು ಕೇಸು ರಾಜ್ಯಪಾಲರಿಗೆ ಸಂವಿಧಾನಕ್ಕೆ ಮಾಡಿದ ಅಪಮಾನ, ಆ ಅಪಮಾನಕ್ಕೆ ನೀವು ಜಡ್ಜ್ಮೆಂಟ್ ಕೊಡಿ. ಅಲ್ಲಿ ಆಪ್ಷನ್ ಇಲ್ಲ, ಅಲ್ಲಿ ವಿವೇಚನಾಧಿಕಾರ ಇಲ್ಲ, ಅಲ್ಲಿ ನಿಯಮ ಪ್ರಕಾರ ಸಸ್ಪೆಂಡ್ ಮಾಡಬೇಕು, ಬೇರೆ ಅವಕಾಶ ಇಲ್ಲ. ಹಾಗಾಗಿ ಆ ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಬೇಡಿಕೆ ಹೋರಾಟ ತಮ್ಮ ಪಾದಾರ್ಪಣೆ ಮಾಡಿದ್ವಿ ಯಾಕೋ. ಸಭಾಪತಿಗಳ ಸ್ಥಾನದಿಂದ ಎಳೆದಾಕಿದ ಹಿನ್ನೆಲೆ ಇರುವ ಕಾಂಗ್ರೆಸ್ಸಿಗೆ ನ್ಯಾಯನೂ ಇಲ್ಲ, ನಿಮ್ದು ಹೋರಾಟನೂ ಇಲ್ಲ. ಮಾನ್ಯ ಸಭಾಪತಿಗಳ ನ್ಯಾಯಕ್ಕಾಗಿ ನೀವು ಹೋರಾಟ ನಿಮ್ಮ ಹೋರಾಟ ಅನ್ಯಾಯಕ್ಕಾಗಿ ಸಭಾ ನಾಯಕರನ್ನು ಎಳೆದಾಕಿದ್ದೀರಲ್ಲ. ಸಭಾಪತಿಗಳು ಅವಮಾನ ಮಾಡ್ತಾರೆ. ಮಾನ್ಯ ಸಭಾಪತಿಗಳೇ, ಸಂವಿಧಾನ ಒಂದು ನಿಮಿಷ ಕೇಳಿ. ಈಗ ನಾನು ಹೇಳ್ತೀನಿ ಕೇಳಿ. ಒಂದು ನಿಮಿಷ ಪರಿಷತ್ತಿನ ಕರ ಹೇಳ್ತೀನಿ, ಆಮೇಲೆ ಕೇಳಿ ನೀವು ಮಾಡಿ. ಒಂದು ಕೇಳಿ ಪರಿಷತ್ ಒಂದು ನಿಮಿಷ ಕೇಳಿ. ಈಗ ನಿನ್ನೆ ಎರಡು ಸರಿ ಇದು ಇವತ್ತು ಯಾಕೆ ಪೆಂಡಿಂಗ್ ಇಡಬೇಡಿ. ಮೊದಲನೇ ಕೇಸ್ ಫಸ್ಟ್ ಸಸ್ಪೆಂಡ್ ನೋಡಿ ಕೇಳಿ. ಆಮೇಲೆ ಒಂದು ನಿಮಿಷ ರೂಲ್ ರೂಲ್ ಆಯ್ತು. ಒಂದು ನಿಮಿಷ ಪರಿಷತ್ ಕೇಳಿ. ಪರಿಷತ್ತಿನ ಕಾರ್ಯವಿಧಿ ನಡಿ ಅಥವಾ ವಿಘ್ನಗಳನ್ನು ಕರ್ತಕ್ಕಲ್ಲ, ಸದನದಲ್ಲಿ ಭಾಷಣವಾಗುತ್ತಿರುವ ವೀಕ್ಷಕರ ವಿವರಣೆ ಮಾಡತಕ್ಕದ್ದಲ್ಲ, ಸದನದಲ್ಲಿ ಘೋಷಣೆಗಳನ್ನು ಕೂಗತಕ್ಕದ್ದಲ್ಲ, ಸದನದಲ್ಲಿ ಪ್ರತಿಭಟನೆ ಸೂಚಿಸಿ ಕಾಗದ ಪತ್ರಗಳನ್ನು ಹರಿದು ಹಾಕತಕ್ಕದ್ದಲ್ಲ. ಇಬ್ಬರು ಒಂದು ನಿಮಿಷ ಅದೆಲ್ಲ ಬಂತು. ಈಗ ಒಂದು ನಿಮಿಷ ನಾನು ಮಾತಾಡಕ್ಕೆ ಕೊಡೋಲ್ಲ. ಮಾನ್ಯ ಸಭಾಪತಿಗಳೇ, ರೂಲ್ ಏನು ಹೇಳುತ್ತೆ, ನೀವು ರೂಲ್ ಪ್ರಕಾರ ಕ್ರಮ ತಗೊಳ್ಳಿ. ಸಭಾಪತಿಗಳೇ, ಪೀಠಕ್ಕೆ ವಿನಂತಿ ಇದೆ, ನೀವು ರೂಲ್ ಪ್ರಕಾರ ಕ್ರಮ ಆಗಬೇಕು. ರೂಲ್ ಪ್ರಕಾರ ಕ್ರಮ ಆಗಬೇಕು. ಅಧ್ಯಕ್ಷ ಸಾಕ್ಷಿ ನೀವು ಬೇಕಿದ್ರೆ ವಿಡಿಯೋ ಫೋಟೋ ರೂಲ್ ಪ್ರಕಾರ ಕ್ರಮ ತಗೊಳ್ಳಿ. ನನಗಿಲ್ಲ, ನಮಗೆ ಮಾಡಿಲ್ಲ. ಈಗ ಈಗ ಒಂದು ನಿಮಿಷ ರೀ. ಹರಿಪ್ರಸಾದ್ ಧನ್ಯವಾದಗಳು.
ಪಕ್ಷದ ನಾಯಕರಿಗೆ, ಪೀಠಕ್ಕೆ ಅವಮಾನ ಮಾಡಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಿಗೆ, ಪೀಠಕ್ಕೆ ಅವಮಾನ ಮಾಡಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಿಗೆ. ಆರ್ಟಿಕಲ್ 176 ಉಲ್ಲಂಘನೆ ಮಾಡಿದವ್ರಿಗೂ ಧಿಕ್ಕಾರ ಆಗ್ಬೇಕಾಗ್ತದೆ. ನೋಡಿ, ಒಂದ್ ನಿಮಿಷ ಏಪ್ಪ ಇರಪ್ಪ, ಒಂದು ನಿಮಿಷ. ಈಗ ಎರಡೂ ಕಡೆ ತಪ್ಪಾಗ್ಯಾವ. ನಾನೇಂತೀನಿ ಅದನ್ನ ಎತ್ತೆತ್ತಿ ಮಾತಾಡೋ ಬದಲಿ ಸದನವನ್ನು ನಡೆಸಬೇಕು. ಭಾಳಷ್ಟು ಮಂದಿ ಪ್ರಶ್ನೋತ್ತರ ಅದಾವೆ, ಎಲ್ಲ ಅದಾವೆ. ಇವತ್ತು ನಾ ಹೇಳ್ತೀನಿ, ದಯಮಾಡಿ ಇಲ್ಲಿ ನೋಡಿ, ಮಾನ್ಯ ಸಭಾಪತಿಗಳೇ, ನಿಯಮ ಮಾಡಿರೋದು ನಿಯಮವನ್ನು ಪಾಲಿಸೋದಕ್ಕೆ. ಅಡೆತಡೆ ಅಥವಾ ಓದಿದೆ ನೀವು ಒಪ್ತೀನಿ. ಕೇಳ್ತಾರ ಅವರು, ನೀವು ಕಡೀರಿ, ಕೇಳ್ತಾರ ಅವರು. ಕೇಳೋಣ ಅವ್ರನ್ನ ಕೇಳೋಣ. ಒಂದು ನಿಮಿಷ ಕೇಳೋಣ. ನಿಯಮಗಳ ಪ್ರಕಾರ ಕ್ರಮ ಕೈಗೊಳ್ಳಲೇಬೇಕು. ನಿಯಮಗಳ ಪ್ರಕಾರ ಕ್ರಮ ಕೈಗೊಳ್ಳಲೇಬೇಕು. ನೋಡಿ, ಒಂದು ನಿಮಿಷ ಮಾನ್ಯ ಸಭಾಪತಿಗಳೇ, ಅವ್ರು ಕೇಳ್ತಾರೆ. ಅವರು ಏನಾದರೂ ಕ್ಷಮೆ ಕೇಳಬೇಕು, ವಿಷಾದ ವ್ಯಕ್ತಪಡಿಸಿದ್ರೆ ಅವರನ್ನ ಕ್ಷಮಿಸಬೇಕು ಅಂತೇಳಿ ನಿಯಮದಲ್ಲಿ ಐತ್ಯ. ಹೊರಗಡೆ ತಪ್ಪು ಮಾಡಿದ್ರೆ ಎರಡು ಕಡೆ ಮಾನ್ಯ ಸಭಾಪತಿಗಳೇ, 28ನೇ ತಾರೀಕಿನಿಂದ ಪೀಠದ ಮುಂದೆ ಕೇಸ್ ಪೆಂಡಿಂಗ್ ಇದೆ. ನಮ್ಮ ನಿಯಮದ ಪ್ರಕಾರ ಇಲ್ಲಿ ವಿವೇಚನಾಧಿಕಾರ ಇಲ್ಲ. ನಮ್ಮ ನಿಯಮ ಹೇಳುತ್ತೆ, ಗವರ್ನರ್ಗೆ ಅಪಮಾನ ಮಾಡಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಿಯಮ ಹೇಳುತ್ತೆ. ಇಲ್ಲಿ ವಿವೇಚನಾಧಿಕಾರಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಅದಕ್ಕೆ ಪೀಠಕ್ಕೆ ವಿನಂತಿ ಮಾಡ್ತೇನೆ, ಈಗ ಯಾರು ನಿಯಮ ಉಲ್ಲಂಘಿಸಿದರೆ ಸಸ್ಪೆಂಡ್ ಮಾಡಿ ಅಂತೇಳಿ ಅವ್ರಿಗೆ ಕೇಳ್ತಾರೆ, ಇವ್ರಿಗೆ ಕೇಳ್ತಾ ಇದ್ದಾರೆ. ನೀವು ಸಸ್ಪೆಂಡ್ ಮಾಡಿ. ಅವರಿಗೆ ಮಾತಾಡ್ತಾ ಇದ್ದೀನಿ. 25ನೇ ತಾರೀಕಿನ ಕೇಸ್ ಪೆಂಡಿಂಗ್ ಇದೆಯಲ್ಲ, ಅದಕ್ಕೆ ಜಡ್ಜ್ಮೆಂಟ್ ಕೊಡಿ, ಅದಕ್ಕೆ ತೀರ್ಪು ಕೊಡಿ. ಅಲ್ಲ, ಅವ್ರಿಗೆ ಹೇಳಕ್ಕೆ ಬಿಡ್ತಿರಲ್ಲ. ಬಿಜೆಪಿ ಗುಂಡಾಗಿರೋ ಶಾಸಕರಿಗೆ, ಸಂವಿಧಾನ ವಿರೋಧ ಪಕ್ಷದ ನಾಯಕರಿಗೆ ಧಿಕ್ಕಾರ. ಸದನವನ್ನು ನಾಳೆ 11 ಗಂಟೆಗೆ ಯಾರು ಸಭೆ ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.